ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರಿ ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ, ನಾನಿವತ್ತು ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ದಮ್ ಬಿರಿಯಾನಿ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಸ್ಮೆಲ್ಲು ಎಲ್ಲ. ಹಾಗಾಗಿ ತುಪ್ಪ ಹಾಕ್ಕೊತೀನಿ ನಾನು. ಆಲ್ಮೋಸ್ಟ್ ಪಲಾವು, ಬಿರಿಯಾನಿ ಎಲ್ಲದಕ್ಕೂ ಸ್ವಲ್ಪ ತುಪ್ಪನ ಯೂಸ್ ಮಾಡ್ತೀನಿ. ನಿಮ್ಗೆ ಬೇಡ ಅಂದರೆ ಬೇರೆ ಎಣ್ಣೆಯಲ್ಲೇ ಮಾಡ್ಬೋದು. ಇದಕ್ಕೆ ನಾವು ಗರಂ ಮಸಾಲ ಐಟಮ್ಸ್ ಅಂದರೆ ಸೋಪಿನ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಪೆಪ್ಪರ್ ಕಾಳು, ಕರಿಯು ಎಲ್ಲವನ್ನು, ಚಕ್ರ ಮಗು ಎಲ್ಲವನ್ನು ಕೂಡ ನಾನು ಎಣ್ಣೆ ಬಿಸಿ ಆದ ನಂತರ ಅದನ್ನು ಹಾಕ್ಕೊತಾ ಇದ್ದೀನಿ. ನಂತರ ಇದನ್ನು ಹಾಕೊಂಡು ನಾನು ಪಲಾವ್ ಎಲೆನ ಕೂಡ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಪಲಾವ್ ಎಲೆ ಹಾಕೋದ್ರಿಂದ ಸ್ಮೆಲ್ಲು, ಬಿರಿಯಾನಿ ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದಕ್ಕೆ ಪಲಾವ್ ಎಲೆನ ಹಾಕೋಬೇಕು. ಆಮೇಲೆ ನಾನು ಕಸೂರಿ ಮೇಥಿನ ಸ್ವಲ್ಪ ಹಾಕ್ಕೊತಿದ್ದೀನಿ. ಇದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊತೀನಿ, ನಂತರ ಲಾಸ್ಟಿಗೂ ಕೂಡ ಹಾಕ್ಕೊತೀನಿ. ಈಗ ಉದ್ದಕ್ಕೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿನ ಒಂದು 5-6ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾವು ಖಾರ ಪುಡಿ ಯೂಸ್ ಮಾಡಲ್ಲ ಅಂತ ಹೇಳಿದರೆ, ಬೇರೆ ಹಸಿಮೆಣ್ಸಿನ್ಕಾಯಿಯಲ್ಲಿ ಮಾಡೋದಾದರೆ ನೀವು ಎಷ್ಟು ಖಾರ ಬೇಕೋ ಅಷ್ಟು ಜಾಸ್ತಿ ಹಸಿಮೆಣ್ಸಿನ್ಕಾಯಿನ, ಒಂದು 10-15 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ನಾನಿಲ್ಲಿ ಖಾರ ಪುಡಿ ಯೂಸ್ ಮಾಡೋದ್ರಿಂದ 5-6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು 3-4 ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಹೆಚ್ಕೊಂಡು ಹಾಕ್ಕೊಂಡೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ನಾನು ಎಲ್ಲದಕ್ಕೂ. ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಬೇಗ ಬಾಡುತ್ತೆ. ನನಗೆ ಕಲ್ಲುಪ್ಪಿನದ ಬೇಗ ಸಿಗುತ್ತೆ, ಹಾಗಾಗಿ ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಒಂದು 4-5 ಟೊಮೊಟೊನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇದು ಬಾಡಿದ ನಂತರ ನೋಡಿ, ಈಗ ಸ್ವಲ್ಪ ಇದಾಗ್ತಾ ಇದೆ. ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಅದಾದ ನಂತರ ನಾವು ಪುದೀನಾನ ನಾನು ತೊಳೆದು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಚೆನ್ನಾಗಿ. ಪಾಲಕ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಭಾಳ ಜನ ಬಿರಿಯಾನಿಗೆ ಹಾಕೋದಿಲ್ಲ, ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾರ್ಯಾರು ಯೂಸ್ ಮಾಡೋದಿಲ್ಲ ಅವರವರು ಹಾಕಿ ನೋಡಿ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದನ್ನು ನಾವು ಎಲ್ಲದರಲ್ಲೂ ಸ್ವಲ್ಪ ಯೂಸ್ ಮಾಡೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು. ಈಗ ನಾನು ಇದರಲ್ಲಿ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ನಂತರ ಪುದೀನೂ ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಬಾಡಬೇಕಾದ್ರೆ ಆಮೇಲೆ ಮೆಂತ್ಯ, ಕೊತ್ತಂಬರಿ ಎಲ್ಲವನ್ನು ಹಾಕ್ಕೊತೀನಿ. ಈಗ ಪುದೀನ ಹಾಕ್ಕೊಂಡು ಅದನ್ನು ಕೈ ಆಡಿಸಿ, ಈಗ ನೋಡಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದು ಎರಡನ್ನೂ ಕೂಡ ಹಾಕ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸೋಣ. ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸತಿ ಈ ಥರ ಟ್ರೈ ಮಾಡಿ. ಕುಕ್ಕರ್ನಲ್ಲೂ ಕೂಡ ಇದೇ ಥರನೇ ನೀವು ಮಾಡ್ಬೋದು. ನಾನೀಗ ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ 6 ಗ್ಲಾಸ್ ನಾನು ಅಕ್ಕಿ ತೊಗೊತಾ ಇದ್ದೀನಿ. ಹಾಗಾಗಿಬಿಟ್ಟು ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅದು ಡಬ್ರಿಯಲ್ಲಂದರೆ ಮಸಾಲೆ ನಮಗೆ ಜಾಸ್ತಿ ಬೇಕಾಗುತ್ತೆ. ಕುಕ್ಕರ್ನಲ್ಲಾದರೆ ಇಷ್ಟೊಂದು ಅವಶ್ಯಕತೆ ಬರಲ್ಲ, ಸ್ವಲ್ಪ ಹಾಕಿದ್ರೂ ಕರೆಕ್ಟ್ ಆಗುತ್ತೆ. ಈಗ ಸ್ವಲ್ಪ ನಾನು ಅರಶಿನ ಹಾಕ್ಕೊಂಡು ನಂತರ ಸ್ವಲ್ಪ ಚಿಕನ್ ಪೌಡ್ರ್ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊಂಡೆ, ಒಂದು 2 ಸ್ಪೂನಷ್ಟು. ಆಮೇಲೆ ಒಂದು 2-3 ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಮಿಕ್ಸ್ ಮಾಡಿದೆ. ಅದಾದ ನಂತರ ನಾವು ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಖಾರ ಪುಡಿ. ಹಸಿಮೆಣ್ಸಿಕಾಯಿ ಕಡಿಮೆ ಹಾಕಿದ್ನಲ್ಲ, ಹಾಗಾಗಿ ಖಾರ ಪುಡಿನ 2-3 ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಖಾರಕ್ಕೆ. ಆಮೇಲೆ ಬಿರಿಯಾನಿ ಪೌಡ್ರನ್ನ ಒಂದು 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸಿ. ಇದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಳ್ಳೋದ್ರಿಂದ, ಹುಳಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಕೈ ಆಡಿಸಿ ನಂತರ ನಾನು ಚಿಕನ್ನ ತೊಳೆದು ಅದಕ್ಕೆ ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಎಲ್ಲ ಹಾಕಿ ನಾನು ಕಲಸಿಟ್ಟಿದ್ದೀನಿ. ಆ ಚಿಕನ್ನ ಇದಕ್ಕೆ ಹಾಕಿ ಸ್ವಲ್ಪ ನಾವು ಒಂದು 1/4 ಭಾಗ ಅರ್ಧದಷ್ಟು ಬೇಯೋವರೆಗೂ ಅದನ್ನು ಕೈ ಆಡಿಸಿ ಹಾಗೆ ಬಿಡೋಣ. ಈಗ ನೋಡಿ, ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ. ಸ್ವಲ್ಪ ಹೊತ್ತು, ಒಂದು 5-10 ಮಿನಿಟ್ಸ್ ಇದೇ ಥರನೇ ನಾವು ಸಿಮ್ನಲ್ಲಿ ಇಟ್ಟು ಸಣ್ಣಕ್ಕಿಟ್ಟು
ಈ ಥರ ಕೈ ಆಡಿಸ್ತಾ ಇರಬೇಕು. ಅದಾದ ನಂತರ ನಾವೀಗ ಆಗಿದೆ ನೋಡಿ, ಈಗ ನಾವು ಚಿಕನ್ನ ಹಾಕ್ಕೊಳ್ಳೋಣ. ಇದು ಉಪ್ಪು ಖಾರ ಎಲ್ಲ ಕಲಸಿಟ್ಟಿದ್ದೆ ಚಿಕನ್ಗೆ, ಇದನ್ನು ಹಾಕಿ ಆಮೇಲೆ ಅಕ್ಕಿನ ಹಾಕಿದರೆ ಚೆನ್ನಾಗಿರುತ್ತೆ. ಅಂದರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಇಲ್ಲ ಅಂದರೆ ಚಿಕನ್ನು ಒಂಥರ ಸಪ್ಪೆ ಸಪ್ಪೆ ತಿನ್ನೋದಕ್ಕೆ ಟೇಸ್ಟ್ ಇರಲ್ಲ. ಈ ಥರ ಮಾಡೋದ್ರಿಂದ ಚಿಕನ್ನು ಕೂಡ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನೊಂದು 10 ಮಿನಿಟ್ಸ್ವರೆಗೂ ಸ್ವಲ್ಪ ಸಣ್ಣಕ್ಕೆ ಈ ಥರ ಕೈ ಆಡಿಸಿ ಇದನ್ನು ಸಿಮ್ನಲ್ಲಿ ಈ ಥರ ಮುಚ್ಚಿನೂ ಕೂಡ ಇಡ್ಬೋದು. ಸ್ವಲ್ಪ ಹೊತ್ತು ಈ ಥರ ಮುಚ್ಚಿಟ್ಟು ಸ್ವಲ್ಪ ನೋಡಿ ಎಣ್ಣೆ ಬಿಟ್ಕೊಳ್ಳಿ. ಚಿಕನ್ನು ಕೂಡ ಒಂದು ಅರ್ಧದಷ್ಟು ಬೇಯಲಿ, ಫುಲ್ ಬೇಯಿಸಬಾರ್ದು, ಒಂದು ಕಾಲು ಭಾಗ ಅರ್ಧದಷ್ಟು ಬೇಯಲಿ. ಈಗ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ನಂತರ ಮತ್ತೆ ತೆಗೆದು ಕೈ ಆಡಿಸಿ ನೋಡಿ ಆಲ್ಮೋಸ್ಟ್ ಆಗಿದೆ. ಈಗ ನಾವು ಅಕ್ಕಿನ ಹಾಕೋಬೋದು. ತೊಳೆದು ನಾನು ಅಕ್ಕಿನ ಇಟ್ಕೊಂಡಿದ್ದೀನಿ. ಆ ಅಕ್ಕಿ ತೊಳೆದು ಇಡೋದ್ರಲ್ಲಿ ನಾವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಅಥವಾ ವಿನಿಗರ್ ಹಾಕಿಟ್ರೆ ಅನ್ನ ಉದುರಾಗುತ್ತೆ ನೋಡಿ. ಈಗ ತೊಳೆದಿರ್ತಕ್ಕಂಥ ಅಕ್ಕಿನ 6 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅವಷ್ಟನ್ನು ಅಕ್ಕಿನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ನೀರನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. 6 ಗ್ಲಾಸಿಗೆ 12 ಗ್ಲಾಸು ನೀರು ಪ್ಲಸ್ ಒಂದು 2 ಗ್ಲಾಸಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ ನಾನು ನೀರನ್ನ. ಪ್ರಮಾಣದಲ್ಲಿನೂ ಹಾಕ್ಬೋದು. ಒಂದು 2 ಅಂದರೆ ಈ ಡಬ್ರಿಯಲ್ಲಿ ಮಾಡೋದ್ರಿಂದ ಈಡಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಆಗೋದು ಬೇಡ ಅಂತ ಒಂದು 2 ಲೋಟದಷ್ಟು ಜಾಸ್ತಿನೇ ನೀರು ಹಾಕಿದ್ದೀನಿ. ಕುಕ್ಕರ್ನಲ್ಲಿ ಮಾಡೋದಾದರೆ ನೀವು 6 ಗ್ಲಾಸಿಗೆ 12 ಗ್ಲಾಸ್ ಹಾಕಿದರೆ ಕರೆಕ್ಟ್ ಆಗುತ್ತೆ. ಮೊಸರೆಲ್ಲ ಹಾಕಿರ್ತೀರಲ್ಲ, ಹಾಗಾಗಿಬಿಟ್ಟು ಕರೆಕ್ಟ್ ಆಗುತ್ತೆ ನಿಮಗೆ. ಮತ್ತು ಒಂದೇ ವಿಷಯಲ್ಲಿಗೆ ಕೂಡ ನಿಮಗೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ಈಗ ಮತ್ತೆ ಅದ್ರ ಮೇಲೆ ನಾನು ಸ್ವಲ್ಪ ಕಸೂರಿ ಮೇಥಿನ ಕೂಡ ಹಾಕ್ಕೊತಾ ಇದ್ದೀನಿ. ಯಾವ ಥರ ಕಲರ್ ಇದೆ ನೋಡಿ, ರೆಡ್ ಕಲರ್ ಆಗಿದೆ. ಸ್ವಲ್ಪ ಕೊತ್ತಂಬರಿನೂ ಕೂಡ ಈಗ ಉದುರಿಸ್ಕೊತೀನಿ. ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ಕೊತ್ತಂಬರಿ ಎಲ್ಲ ಮೇಲೆ. ಇನ್ನೊಂದು ಸ್ವಲ್ಪ ಪುದೀನ ಇದ್ದರೆ ಪುದೀನೂ ಕೂಡ ನೀವು ಮೇಲ್ಗಡೆ ಸ್ವಲ್ಪ ಹಾಕ್ಕೋಬೋದು, ಅದು ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬಟರ್ ಇತ್ತು, ಬಟರ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾವು ಕುದಿ ಬರಬೇಕಾದ್ರೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಪಾತ್ರೆನ ಮುಚ್ಚಿಟ್ಟಿದ್ದನ್ನು ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೆ ನಾನು ಕುದಿ ಬರಬೇಕಾದ್ರೆ. ಈಗ ಅದನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ಕಲಿಸ್ಬಿಟ್ಟು ಮತ್ತೆ ನಾನು ಮುಚ್ಚಿಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು. ನಾನು ಅಂದರೆ ಅದನ್ನು ಕಲಿಸ್ಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮತ್ತೆ ಎಲ್ಲಿ ತಳ ಹಿಡಿಯುತ್ತೇನೋ ಅಂತ ಹೇಳಿ ಎದ್ರುಕೊಂಡು ಕಲಿಸಿದೆ. ಫಸ್ಟ್ ಟೈಮ್ ಮಾಡಿದಾಗ ಏನೂ ತಳ ಹಿಡ್ದಿರಲಿಲ್ಲ, ಆದರೂ ಏನೋ ಭಾಳ ಅರ್ಜೆಂಟ್ನಲ್ಲಿ ಮಾಡ್ತಾಯಿದ್ದೆ, ಆ ಥರ ಆಯಿತು. ನೀವು ಏನೂ ಕೈ ಆಡ್ಸೋದು ಬೇಡ, ಅದು ಕರೆಕ್ಟಾಗಿ ಸ್ವಲ್ಪ ಹೊತ್ತು ನೀವು ಮುಚ್ಚಿಟ್ಬಿಟ್ರೆ ಆಮೇಲೆ ಅದೇ ಕರೆಕ್ಟಾಗಿ ಎಲ್ಲ ಬೆಂದು ಇದಾಗುತ್ತೆ ನೋಡಿ. ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಗಿದೆ, ಬೆಂದಿದೆ. ಯಾವ ಥರ ಎಲ್ಲ ಹತ್ರ ಪೀಸಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿದೆ, ಮಸಾಲೆ ಎಲ್ಲ ಹತ್ರ ಆಗಿದೆ. ಈಗ ಗ್ಯಾಸ್ ಕೆಳಗಡೆ ನಾನು ಗ್ಯಾಸ್ ಮೇಲೆ ಒಂದು ಒಜ್ಜಿ ಇರೋ ತವಾನ ಇಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ದಮ್ಮಿಗೆ, ಅಂದರೆ ತಳ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಈಗ ನೋಡಿ ಎಲ್ಲ ಆದಮೇಲೆ ನಾನೊಂದು 5-10 ಮಿನಿಟ್ಸ್ ಆ ಥರ ಮುಚ್ಚಿಟ್ಟಿದ್ದೆ. ಈಗ ತೆಗೆದ್ಬಿಟ್ಟು ಓಪನ್ ಮಾಡಿ ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ತುಂಬ ಚೆನ್ನಾಗಿದೆ, ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಹೇಳಿ. ಥ್ಯಾಂಕ್ ಯು.